ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟ ಸಂಗಮೇಶ್, ನಾನು 3 ಬಾರಿ ಶಾಸಕನಾದವನು, ಆದರೆ ನನಗೆ ಸಂಪುಟದಲ್ಲಿ ಅವಕಾಶ ಸಿಗ್ತಾ ಇಲ್ಲ. ಶಿವಮೊಗ್ಗದಲ್ಲಿ ಹಿಂದೆ ನಾನೊಬ್ಬನೇ ಗೆದ್ದಿದ್ದೆ, ಸೊ ನನಗೂ ಕೂಡ ಸಚಿವ ಸ್ಥಾನ ಕೊಡಿ ಅಂತ ಹೇಳಿ ಸಂಗಮೇಶ್ ಒತ್ತಾಯಿಸಿದ್ದಾರೆ. ನಾನು 3 ಬಾರಿ ಶಾಸಕನಾದವನು, ಆದರೆ ನನಗೆ ಸಂಪುಟದಲ್ಲಿ ಅವಕಾಶ ಸಿಗ್ತಾ ಇಲ್ಲ. 5-6 ಬಾರಿ ಶಾಸಕರಾದವರ ತೆಪ್ಪು ಕೂತ್ಕೊಂಡಿದ್ದಾರೆ. ಶಿವಮೊಗ್ಗದಲ್ಲಿ ಹಿಂದೆ ನಾನೊಬ್ಬನೇ ಗೆದ್ದಿದ್ದೆ, ಮೊನ್ನೆ ಅಷ್ಟೇ ಮಗ ಮಾಡಿದ ರಂಪಾಟವನ್ನು ನಾವೇ ತೋರಿಸಿದ್ವಿ. ಆಗಲೂ ಕೊಡ್ತೇವೆಂದು ಕೊನೆಯಲ್ಲಿ ಕೊಡಲಿಲ್ಲ. ಆಪರೇಷನ್ ಕಮಲದ ವೇಳೆಯೂ ಭದ್ರವಾಗಿ ನಿಂತಿದೆ. ನಾನು ಬಿಜೆಪಿಗೆ ಹೋಗಿದ್ದರೆ ಸಚಿವನಾಗ್ತಾ ಇದ್ದೆ. ಬ್ಲಾಕ್ ಮೇಲ್ ಮಾಡ್ತಿದ್ದಾರೇನು ಸಂಗಮೇಶ್? ಸಿದ್ದರಾಮಯ್ಯ ಕಿವಿಗೆ ಬಿದ್ದಿದ್ದಾತು, ಹೋಗು ಮಾರಾಯ ಒಂದ್ಸತಿ ಅಂದ್ಬಿಡ್ತಾರ ಅವರು. ನಿಷ್ಠೆಯಿಂದ ಪಕ್ಷಕ್ಕಾಗಿ ಕೆಲಸ ಮಾಡ್ತಿದ್ದೇನೆ, ನನಗೊಂದು ಅವಕಾಶ ಮಾಡಿಕೊಡಿ. ಕೆಪಿಸಿಸಿ ಅಧ್ಯಕ್ಷರಿಗಾಗಲಿ ಅಥವಾ ರಾಜ್ಯದ ಮುಖ್ಯಮಂತ್ರಿಯ ಕಿವಿಗಾಗಲಿ ಈ ಸುದ್ದಿ ಏನಾದರೂ ಕೇಳಿಸ್ಕೊಂಡ್ರೆ, ನಾನು ಬಿಜೆಪಿಗೆ ಹೋಗಿದ್ದಿದ್ದರೆ ಬಹುಶಃ ಸಚಿವನಾಗ್ತಾ ಇದ್ದೆ ಎನ್ನುವಂತಹ ಬ್ಲ್ಯಾಕ್ ಮೇಲ್ ಸಾಲು ಅಂದ್ಬಿಡ್ತಾರೆ. ನಾವು ಹೇಳ್ತಾ ಇಲ್ಲ ಇದು ಬ್ಲ್ಯಾಕ್ ಮೇಲ್ ಸಾಲು ಅಂತ, ಕೆಪಿಸಿಸಿ ಅಧ್ಯಕ್ಷ ಹಾಗೆ ಹೇಳ್ಬಿಡ್ತಾರೆ. ಇನ್ನು DK ಬಣದಲ್ಲಿ ಗುರುತಿಸ್ಕೋತಾರ ಸಂಗಮೇಶ್ ಅಥವಾ ಸಿದ್ದರಾಮಯ್ಯರ ಬಣದಲ್ಲಿ ಗುರುತಿಸ್ಕೋತಾರ ಅಂತ ಕೇಳಿದ್ರೆ ಅವಕಾಶವಾದಿ ಅಂತಾರೆ ಜನ. ಎಲ್ಲಿ ಹೆಚ್ಚು ಲಾಭ ಇರುತ್ತೋ ಅಲ್ಲಿಗೆ ವಾರಿರ್ತಾರೆ ಸಂಗಮೇಶ್. ಆಪರೇಷನ್ ಕಮಲದ ವೇಳೆಯೂ ಭದ್ರವಾಗಿ ನಿಂತಿದ್ದೆ, ನಾನು ಬಿಜೆಪಿಗೆ ಹೋಗಿದ್ದರೆ ಸಚಿವನಾಗ್ತಾ ಇದ್ದೆ, ಆದರೆ ಪಕ್ಷ ಬಿಟ್ಟು ನಾನು ಹೋಗಲಿಲ್ಲ. ಪಕ್ಷದ ನಿಷ್ಠೆಯಿಂದ ನಾನು ಕ್ರಾಸ್ ಮಾಡಲಿಲ್ಲ. ನಿಷ್ಠೆಯಿಂದ ಪಕ್ಷಕ್ಕಾಗಿ ಕೆಲಸ ಮಾಡ್ತಿದ್ದೀನಿ. 3 ಬಾರಿ ಶಿವಮೊಗ್ಗದಲ್ಲಿ ಗೆದ್ದು ಶಾಸಕನಾಗಿದ್ದೀನಿ. ನನಗೂ ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲಿ ಸಚಿವನಾಗೋ ಒಂದು ಅವಕಾಶ ಮಾಡಿಕೊಡಿ ಅಂಥೇಳಿ ಬೇಡಿಕೊಳ್ತಾ ಇದ್ದಾರೆ. ನನಗೆ ಅನುಭವ ಇದೆ, 3 ಬಾರಿ ಶಾಸಕನಾಗಿದ್ದೀನಿ, ಜನ ನನಗೆ ಬ್ಯಾಕ್ ಟು ಬ್ಯಾಕ್ ಆಶೀರ್ವಾದವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಬೇರೆ ವಿಚಾರ. ಆದರೆ ಆಪರೇಷನ್ ಕಮಲದ ಸಂದರ್ಭದಲ್ಲೂ ನಾನು ತಟಸ್ಥನಾಗಿದ್ದೆ. ಬಿಜೆಪಿಗೆ ಹೋಗ್ತಾ ಇದ್ದಿದ್ದರೆ ಬಹುಶಃ ನಾನು ಮಂತ್ರಿ ಆಗ್ತಾ ಇದ್ದೆ. ಈ ಸಾಲುಗಳೇನು ಅಂತ ಕೇಳ್ತಾರೆ. ಇದೇನು ಹೇಳ್ತಾ ಇದ್ದೀರಾ ನೀವು ಅಂತ ಹೆದರಿಸ್ತಾ ಇದ್ದೀರೋ? 138 ಶಾಸಕರಿರ್ತಕ್ಕಂತಹ ಸುಭದ್ರ ಸರ್ಕಾರಕ್ಕೆ ಯಕಶ್ಚಿತ್ ಒಬ್ಬ ಶಾಸಕನ ಥ್ರೆಟ್ಟು ಬದಲಾಯಿಸ್ಬಿಡುತ್ತಾ? ಖಂಡಿತ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.